ಗಿರಿಮಾಜಿ ರಾಜಗೋಪಾಲ್ ಅವರ ಮೊದಲನೇ ಮಗ. ಗಿರಿಮಾಜಿ ರಾಜಗೋಪಾಲ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಸಣ್ಣದಾಗಿ ಹೇಳೋದು ಬಹಳ ಕಷ್ಟ ಇದೆ. ಆದರೂ ನಾನು ತಿಳಿದಷ್ಟು ಇವತ್ತು ನಮ್ಮ ಜನರೇಷನ್ ಇರೋಷ್ಟು ಇನ್ಫಾರ್ಮೇಶನ್ನ ಮಾಹಿತಿಗಳನ್ನ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಅಜ್ಜ ಅಂದರೆ ನಮ್ಮ ರಾಜಗೋಪಾಲ್ ಗಿರಿಮಾಜಿ ಅವರ ತಂದೆಯವರು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಶಿಸ್ತಿಯರಾಗಿದ್ದರು. ಅವರಿಗೆ 70 ರೂಪಾಯಿ ಸಂಬಳ, 12 ಜನ ಮಕ್ಕಳಿದ್ರು. ಅದರಲ್ಲಿ 9 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅವರು ಕೋಲಾರದಿಂದ ಶುರುವಾಗಿ ಮುಳಬಾಗ್ಲು, ಕೋಲಾರದಿಂದ ಬಂದು ಹೊನ್ನಾಳಿ, ದಾವಣಗೆರೆ ಬಂದು ಶಿವಮೊಗ್ಗದಲ್ಲಿ ನೆಲೆಸಿದ್ರು. ಕೊನೆಯ ರಿಟೈರ್ಡ್ ಆಗಬೇಕಾದ್ರೆ ಶಿವಮೊಗ್ಗದಲ್ಲಿ ಇದ್ರು. ಆಗ 9 ಜನ ಗಂಡು ಮಕ್ಕಳಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊದಲನೇ ಅವರು ರಾಮಚಂದ್ರ ಗಿರಿಮಾಜಿ ಹೆಚ್ಚಿದ್ರು. ಅವ್ರು ಕಷ್ಟಪಟ್ಟು ವಾರನ್ನ ಮಾಡಿಕೊಂಡು ಅವ್ರಿಗೆ MBBS ಸೇರಿಸಿದ್ರು. 20 ರೂಪಾಯಿ ಸಂಸಾರ ಜೀವನ ಮಾಡ್ತಾ ಇದ್ರು. ಅವ್ರನ್ನ ಹಂಗೋ ಹಿಂಗೋ ಮಾಡಿ ಮೈಸೂರು ಒಂದೇ ಇತ್ತು. ಆಗ ಮೈಸೂರು ಮೆಡಿಕಲ್ ಕಾಲೇಜ್ ಒಂದೇ ಇದ್ದಿತ್ತು ಇಡೀ ರಾಜ್ಯದಲ್ಲಿ. ಆಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಾರನ್ನ ಮಾಡ್ಕೊಂಡು MBBS ಓದ್ತಾ ಇದ್ರು. ಮೊದಲನೇ ವರ್ಷ 2ನೇ ವರ್ಷ ಓದಿದ್ರು. ಆಮೇಲೆ ಅವರು ಇಲ್ಲ, ನಾನು ಸ್ವಾತಂತ್ರ್ಯ ಹೋರಾಟ ಬರ್ಬೇಕು, ನಾನು MBBS ಮಾಡಲ್ಲ ಅಂತ ಹೇಳಿ ಗಲಾಟೆ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ಬಿಟ್ರು. ಬಹಳ ಹೇಳಿದ್ರು ನೀನ್ ಮಾಡಪ್ಪ ಅಂತ. ಅವ್ರು ಇಲ್ಲ ನಾನು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ. ಅವ್ರು ಮೊದಲನೇರಾದ್ರು. ಎರಡನೇವರು ನಮ್ಮ ಇನ್ನೊಬ್ರು ದೊಡ್ಡಪ್ಪ ಇದ್ರು, ಅವ್ರು ತೀರ್ಥಹಳ್ಳಿ ಸೆಟ್ಲ್ ಆಗಿ ಲಕ್ಷ್ಮಣರಾವ್ ಗಿರಿಮಾಜಿ ಅಂತ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಮಿಲಿಟರಿ ಸೇರ್ಕೊಂಡ್ಬಿಟ್ರು. ಇವ್ರ ಕಡೆ ಇಂಡಿಯನ್ ಆರ್ಮಿ ಜೊತೆ, ನಮ್ಮ ಸುಭಾಷ್ ಚಂದ್ರ ಬೋಸ್ ಜೊತೆ ಬಹಳ ಬಡತನ ತೊಂದರೆ ಇರೋದ್ರಿಂದ, ಊಟಕ್ಕೆ ತಿಂಡಿಗೆ ತೊಂದರೆ ಇರೋದ್ರಿಂದ ಅವ್ರು ಬೇರೆ ವಿಧಿ ಇಲ್ಲದೆ ಅವರು ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಸೇರ್ಕೊಂಡು ಸೆಕೆಂಡ್ ವರ್ಲ್ಡ್ ವಾರ್ ಅವರು ದೇಶ ಬಿಟ್ಟೆ ಹೋಗ್ಬಿಟ್ಟಿದ್ರು. ಬೇರೆ ಬೇರೆ ಕರ್ಕೊಂಡು ಬೇರೆ ಬೇರೆ ಕಡೆ ಯುದ್ಧ, ಸಿಂಗಾಪುರ್, ಮಲೇಷ್ಯಾದಲ್ಲಿ ಅಲ್ಲಿ ಇಲ್ಲಿ ಯುದ್ಧ ಮಾಡೋರು, ಮತ್ತೆ ಭಾರತ ದೇಶಕ್ಕೆ ಬಂದ್ರು, ಅಲ್ಲಿ ಯುದ್ಧ ಮಾಡೋರು, ಆ ತರ ಹೋಗ್ಬಿಟ್ರು. 3ನೇವರು ನಮ್ಮ ತಂದೆಯವರಾಗಿದ್ರು. ನಮ್ಮ ತಂದೆಯವ್ರು ಬಹಳ ಚಿಕ್ಕವರಾಗ್ಬಿಟ್ರು. ನಮ್ಮ ಅಜ್ಜಿಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗೇನಾಯ್ತು, ಇವ್ರು ಬಹಳ ಆಕ್ಟಿವಿಟಿ ಶುರು ಆಗ್ಬಿಡ್ತು ನಮ್ಮ ತಂದೆಯವ್ರದ್ದು. ನಮ್ಮ ತಂದೆ ಸಮಕಾಲೀನರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಶಿವಮೊಗ್ಗದಲ್ಲಿ ಇರೋದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾಗಪ್ಪ ಶೆಟ್ಟರು, ಶ್ರೀಯುತ ಜಿಂಕರ್ ಅವರು, ಕರ್ದಾಳ್ ಮಂಜಪ್ಪನವರು, ಆಮೇಲೆ ಬೆಂಗಳೂರು ಹೇಳಬೇಕು ಅಂದ್ರೆ ಭಾಷ್ಯಂನವರು, ಆಮೇಲೆ GKBK ರಾವ್ ಅಂತ ಒಬ್ರು ಎಕ್ಸ್ ಸೆಕ್ರೆಟರಿ ಆಗಿದ್ರು ಅವರು. ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆಮೇಲೆ ನಿಜಲಿಂಗಪ್ಪನವರು, BD ಜಟ್ಟಿಯವರು, ಇವರೆಲ್ಲ ಸಮಕಾಲೀನವರು. ಇವರೆಲ್ಲ ಚಿತ್ರದುರ್ಗ ಜೈಲು ತಗೊಂಡು ಹಾಕ್ಬಿಟ್ಟಿದ್ರು ನಮ್ಮ ತಂದೆಗೆ. ಅಲ್ಲಿಂದ ಹೊನ್ನಾಳಿ ಜೈಲಾಯ್ತು, ಅಲ್ಲಿಂದ ಶಿವಮೊಗ್ಗ ಜೈಲಾಯ್ತು, ಎಲ್ಲ ಜೈಲಾಯ್ತು. ನಮ್ಮ ತಂದೆ ವಿದ್ಯಾಭ್ಯಾಸ ಮಾಡೋಕೆ ಬಹಳ ಇಷ್ಟ ಇತ್ತು, ಆದ್ರೆ ಆಗ್ಲಿಲ್ಲ. SLCಗೆ ಕಾರಣಾಂತರದಿಂದ ನಿಲ್ಸಲೇಬೇಕಾಯ್ತು. ನಿಲ್ಸಲೇಬೇಕಾದಾಗ ನಮ್ಮ ಅಜ್ಜಿಯವರಿಗೆ ಮೈ ಹುಷಾರಿಲ್ಲ ಇದ್ದಂತೆ ಅವರೇ ಅಡಿಗೆ ಮಾಡಿದ್ರೆ ಟ್ರೈನರು ನಮ್ಮ ತಂದೆ. ಇಷ್ಟು ಜನ ಮಕ್ಳುಗಳಿಗೂ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಮಾಡಾಕವ್ರು. ಇನ್ನು 6 ಜನ ಚಿಕ್ಕವರಿದ್ರು. 6 ಜನ ಮಕ್ಳುಗಳು ಏನಂದ್ರೆ ದಿನಕ್ಕೆ ಒಬ್ಬೊಬ್ಬರನ್ನ ಪೊಲೀಸ್ ಎಲ್ಲ ಚಿಕ್ಕ ಚಿಕ್ಕವರು. 12 ವರ್ಷ, 13 ವರ್ಷ, 15 ವರ್ಷ ಇತ್ತು. ಅವ್ರಿಗೇನ್ ಮಾಡೋರು ಪೊಲೀಸ್ನವರು, ಇವರೆಲ್ಲ ಆಕ್ಟಿವಿಟೀಸ್ ಇರ್ತಾರೆ ಅಂದ್ಬಿಟ್ಟು ಸಾಯಂಕಾಲ ಪತ್ರಿಕೆ ಗುಟ್ಟ ಹಂಚೋದು, ಮನೆ ಹೋಗಿ ಎಲ್ಲ ಮಾಡ್ತಾ ಇದ್ರು. ಇವ್ರಿಗೆಲ್ಲ ಕರ್ಕೊಂಡು ಹೋಗೋದು, 2 ಲಾಠಿ ಹೊಡೆಯೋದು, ಬೆಳಗಿಂದ ತನಕ ಪೊಲೀಸ್ ಸ್ಟೇಷನ್ ಇಡೋದು, 2 ದಿನ ಇಟ್ಕೊಳ್ಳೋದು. ಯಾಕಂದ್ರೆ 16 ವರ್ಷ ಚಿಕ್ಕವರು ಇಟ್ಕೊಳ್ಳೋದು ಕಷ್ಟ ಇತ್ತು. ಹಂಗಾಗಿ ತುಂಬಾ ಆಕ್ಟಿವಿಟೀಸ್ ಆಗೋಯ್ತು ಗಿರಿಮಾಜಿ ನರಸಿಂಹಮೂರ್ತಿಗಳ ಮಕ್ಕಳ ಫ್ಯಾಮಿಲಿ. ಇದು ಸರ್ಕಾರ ಗಮನಕ್ಕೆ ಬಂದು ಎಲ್ಲಿ ತನಕ ಹೋಯ್ತು ಅಂದ್ರೆ, ಹಾಗೆ ಮಡ್ರಾಸ್ ಪ್ರಾವಿಷನ್ ಇತ್ತು, ಬೆಂಗಳೂರು ಬಂದು ಅಲ್ಲಿಂದ ಬಂದ್ಬಿಡ್ತು ರಿಪೋರ್ಟ್. ಇವ್ರ್ಯಾರೋ ಇಂಥವ್ರ ಫ್ಯಾಮಿಲಿ ಅಂತೆ, ಇವರೆಲ್ಲ ಆಕ್ಟಿವಿಟೀಸ್ ಆಗಿದ್ದಾರೆ, ಇವ್ರು ಗೌರ್ಮೆಂಟ್ ಎಂಪ್ಲಾಯ್ ಅಂತೆ, ಅವ್ರಿಗೆ ಕಿತ್ತಾಕ್ಬಿಡಿ ಈ ಕೆಲಸದಿಂದ. 70 ರೂಪಾಯಿ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ರು. ಅವತ್ತಿನ ಕಾಲ ನಿಮಗೆ ಎಷ್ಟು ಕಷ್ಟ ಅಂತ ಗೊತ್ತಿತ್ತು. ಅದು ಬಂದಾಗ ಕಣ್ಣಲ್ಲಿ ನೀರು ಹಾಕೋದು ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು. ಆಗ ನಮ್ಮ ಇಲ್ಲಿ ಡೆಪ್ಟಿ ಕಮಿಷನರ್ ಆಫ್ ಶಿವಮೊಗ್ಗದವರು ಅವರ ಹೆಸರು ಹೇಳಿದ್ರು, ಮರ್ತು ಹೋಗಿದೆ. ಅವರೊಬ್ಬರು ಬಹಳ ಒಳ್ಳೆ ವ್ಯಕ್ತಿಗಳಿದ್ರು. ಅವ್ರ ಹತ್ರ ನಮ್ಮ ಅಜ್ಜಿ ಹೋಗಿ ಅವ್ರ ಹೆಂಡತಿ ಈ ತರ ಆಗೋಗಿದೆ, ಏನ್ ಮಾಡೋದು ನೋಡೋದು ಅಂತ. ಆಗ ಡೆಪ್ಟಿ ಕಮಿಷನರ್ ತುಂಬಾ ಕಷ್ಟವಾದ ಕೆಲಸ ಅಮ್ಮ, ಮೇಲಿಂದ ಆರ್ಡರ್ ಬಂದ್ಬಿಟ್ಟಿದೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಅವರೇ ಒಂದು ಸಲಹೆ ಕೊಟ್ಟರು. ನೀವೊಂದು ಕೆಲಸ ಮಾಡಿ, ನನಗೆ ಬರವಣಿಗೆಯಲ್ಲಿ ಕೊಟ್ಬಿಡಿ, ನನಗೂ ನನ್ನ ಮಕ್ಕಳಿಗೂ ಯಾವುದೇ ತರದ ಸಂಬಂಧ ಇಲ್ಲ, ನೀವು ಯಾವುದೇ ತರಹದ ಆಕ್ಷನ್ ಅನ್ನ ಅಥವಾ ಕ್ರಮವನ್ನ ನೀವು ಕಾನೂನು ಪ್ರಕಾರ ಅವ್ರ ಮೇಲೆ ಜರುಗಿಸಬಹುದು, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ಮೇಲೆ ಅದನ್ನ ಅವರು ಮಡ್ರಾಸ್ ಪ್ರಾವಿಷನ್ ಕೊಟ್ಟರು. ಅಲ್ಲಿಗೆ ಆಯ್ತು. ಆಮೇಲೆ ಇವ್ರ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಇದ್ರ ಮಧ್ಯೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ದೊಡ್ಡಪ್ಪ ರಾಮಚಂದ್ರರಾವ್ ಗಿರಿಮಾಜಿ ಅವ್ರು ಏನ್ ಮಾಡಿದ್ರು, ಅಲ್ಲಿಂದ ಬಂದವರು, ಮೈಸೂರಿಂದ ಬಂದವರು ಆಕ್ಟಿವಿಟೀಸ್ ಸೇರ್ಕೊಂಡ್ಬಿಟ್ರಿ. ಬಹಳ ಆಕ್ಟಿವಿಟೀಸ್ ಮಾಡ ಅವರು ಸಾಗರ, ಸೊರಬ, ಹೊಸನಗರ, ತೀರ್ಥಹಳ್ಳಿ ಇಂಥ ಕಡೆ ಬಹಳ ಓಡಾಡ್ಕೊಂಡಿದ್ರು.
ಓಡಾಡ್ಕೊಂಡಿದ್ದಾಗ ಅವ್ರು ಶಾರ್ಪ್ ಶೂಟರ್, ಅವ್ರೊಂದು ಗನ್ ತಗೊಂಡಿದ್ರು. ಅದೇ ನಿಮ್ಗೆ ಗೊತ್ತಿರ್ಬೋದು, ಈಸೂರು ಗ್ರಾಮದಲ್ಲಿ ಒಬ್ಬ ಬ್ರಿಟಿಷರು ಕೊಂದು ಬಿಟ್ರು. ಹೌದು ಸರ್, ಈಸೂರು ಗ್ರಾಮದಲ್ಲಿ ಇವರು ಅಲ್ಲಿ ಇದ್ರು. ಇದ್ರು. ಆದ್ರೆ ಏನಾಯ್ತು ಅಂದ್ರೆ ಇವರು ಶೂಟ್ ಮಾಡಿರ್ಲಿಲ್ಲ. ಆದ್ರೆ ಏನಾಯ್ತು ಅಂದ್ರೆ ಇವ್ರ ಮೇಲೆ ಅಪಾದನೆ ಬಂದ್ಬಿಡ್ತು. ಇವ್ರ ಮೇಲೆ ಅಪಾದನೆ ಬಂದು ಗಂಡಲ್ಲಿ ಗುಂಡು ಹೊಡೀರಿ ಅಂತ ಸರ್ಕಾರ ಆರ್ಡರ್ ಕೊಟ್ಬಿಡ್ತು. ಅವತ್ತಿಂದ ಅವ್ರು ಅಪ್ಸ್ಕೊಂಡ್ ಆಗ್ಬಿಟ್ರು. ಅವ್ರಿಗೂ ಹೆಂಡತಿ 3 ಜನ ಮಕ್ಳಿದ್ರು. ಅವರೆಲ್ಲ ನಮ್ಮ ತಂದೆ ಜೊತೆನೆ ಇದ್ರು. ಅವ್ರು ಎಲ್ಲಿ ತನಕ ಅಪ್ಸ್ಕೊಂಡ್ ಆದ್ರು ಅಂದ್ರೆ 1947ನೇ ಇಸ್ವಿ ತನಕನು ಅವ್ರು ಟ್ರೇಸ್ ಗೊಟ್ಟೆ ಮಾಡಕ್ ಆಗ್ತಿರ್ಲಿಲ್ಲ. ಸರ್ಕಾರ ಹುಡ್ಕೋದು. ಅವ್ರು ಒಂದಿನ ಸಾಗರ, ಒಂದಿನ ಸೊರಬ, ಒಂದಿನ ತೀರ್ಥಹಳ್ಳಿ ಹಿಂಗೆ ಓಡಾಡೋರು. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ರಾತ್ರಿ ಹೋಗೋದು, 10 ಗಂಟೆಗೆ ಒಂದು ಟಾರ್ಚ್, ಒಂದು ಗನ್ ಇಟ್ಕೊಂಡು ಹೋಗೋದು, ಅವ್ರ ಮೇಲೆ ಕೂತ್ಕೊಳ್ಳೋದು. ಅವ್ರಿಗೆಲ್ಲ ಗೊತ್ತಾಗೋಯ್ತು ಆ ಏರಿಯಾದಲ್ಲಿ. ಮುಕ್ತವಾಗಿ ಇವ್ರನ್ನ ಕಂಬಳಿ ಕರ್ಕೊಂಡು ಹೋಗಿ ಊಟ ಗಿಟ ಹಾಕ್ಸಿ ಮಲಗಿಸ್ಬಿಡೋರು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮತ್ತೆ ಕಾಡಿಗೆ ಹೊರಟೋಗೋದು. ಬೆಳಗಿಂದ ರಾತ್ರಿ ತನಕ ಕಾಡು. ರಾತ್ರಿ ಆದ್ಮೇಲೆ ಯಾವ್ದೋ ಒಂದು ಮನೆ ಸಿಗೋದು. ನಿಮ್ಗೆ ಗೊತ್ತಲ್ಲ ಸರ್, ಒಂದೊಂದೇ ಮನೆ. ಹಂಗಾಗಿ ಬರೋದು ಮಾಡ್ಕೊಳ್ಳೋದು ಈ ತರ ಮಾಡ್ತಾ ಇದ್ರು. 47ನೇ ಇಸ್ವಿ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಸಹ ಅವ್ರ ಗಂಡಲ್ ಗುಂಡಲ್ ಆರ್ಡರ್ ಇತ್ತು. ಅವರು ಶಿವಮೊಗ್ಗ ಬಂದು, ಇಲ್ಲಿ ಶಿವಮೊಗ್ಗ ನಮ್ಮನೆಗೆ ಬಂದಾಗ ಇಲ್ಲಿ ಸೂಪ್ರೆಂಟ್ ಆಫ್ ಪೊಲೀಸ್ ಅವರೆಲ್ಲ ಬಂದು, ಸರ್ ಇವ್ರಿಗೆ ಶೂಟರ್ ಸ್ಟೇಟ್ ಆರ್ಡರ್ ಇದೆ, ತೆಗೆದಿಲ್ಲ, ಈಗ ನಾವು ಇವ್ರನ್ನ ಶೂಟ್ ಮಾಡ್ಬಿಡ್ಬೋದು, ಇವ್ರನ್ನ ದಯವಿಟ್ಟು ನೀವ್ ಏನಾದ್ರು ಮಾಡಿ ನಾವು ಮಾಡಕ್ಕಾಗ, ದಯವಿಟ್ಟು ಇವ್ರನ್ನ ಸ್ವಲ್ಪ ಹೊರಗೆ ಕಳಿಸಿರ್ರಿ ಅಂತ. ಇದನ್ನೇನಾಗಿತ್ತು ಅಂತ ಅವತ್ತು ಸರ್ಕಾರದಲ್ಲಿ ಅಸೆಂಬ್ಲಿಲಿ ಪಾಸ್ ಆಗಬೇಕಾಗಿತ್ತು. ಅವತ್ತು ಗಡದಾಳ್ ಮಂಜಪ್ಪನವರು ಶಿವಮೊಗ್ಗ ಜಿಲ್ಲೆಯವರು, ಅವರು ಇವರು ಎಲ್ಲ ಸ್ನೇಹಿತರು. ಮನೆ ಅಲ್ಲಿ ಹೋದ್ಮೇಲೆ ಅಸೆಂಬ್ಲಿಲಿ ಅದನ್ನ ತೆಗೆಸಿದ್ರು. ಇಂಡಿಪೆಂಡೆನ್ಸ್ ಬಂದ ಮೇಲೆ, ಸ್ವಾತಂತ್ರ್ಯ ಬಂದ ಮೇಲೆ ಆಮೇಲೆ ಸಹ ಅವರು ಸಾಗರದಲ್ಲೇ ಸೆಟ್ಲ್ ಆಗಿ ಅಲ್ಲಿ ಕಾನ್ವೆಂಟ್ ಕಾಲೇಜ್, ಕಾನ್ವೆಂಟ್ ನಿರ್ಮಲಾ ಕಾನ್ವೆಂಟ್ ಅಂತ ಇವತ್ತು ಅದು ತರ್ಸಕ್ ಅವರೇ ಕಾರಣಕರ್ತರು. ಜನಕ್ಕೆ ಸಹ ಬಹಳ ಎಂಕರೇಜ್ ಮಾಡಿದ್ರು. ನೀವು ಇರಬೇಡಿ, ಮುಂದೋಗಿ ಓದಿ ವಿದ್ಯಾಭ್ಯಾಸ ಮಾಡಿ, ಇಂಡಸ್ಟ್ರಿ ಮಾಡಿ, ಹೊರಗೆ ಹೋಗಿ ಅಂತ ಉತ್ತೇಜನ ಕೊಡ್ತಿದ್ರು. ಅವ್ರ ತದಾ ಅಂತ ತಿಳ್ಕೊಂಡ್ಬಿಟ್ರು. ಅದಾದ್ಮೇಲೆ ಲಕ್ಷ್ಮಣರಾವ್ ಗಿರಿಮಾಜಿ ಅವರು ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಇಂಡಿಪೆಂಡೆನ್ಸ್ ಮೇಲೆ ವಾಪಸ್ ಬಂದ್ರು. ಬಂದ್ರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಶುರು ಮಾಡಿದ್ರು. ಎಲ್ಲ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ವಿ. ಅವ್ರದಿಂದ ಆಯ್ತು. ನಮ್ಮ ತಂದೆಯವರು ಆಮೇಲೆ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದರು. ಇಲ್ಲಿ ರಾಮನ್ ಶೆಟ್ಟಿ ಪಾರ್ಕ್ ಇಂದ ಹೊರಟ್ರೆ ಆಗ ಹೆಂಗಪ್ಪ ಅಂದ್ರೆ ದಿನಕರ್ ಸಾಹೇಬ್ರು ಏನ್ ಮಾಡೋರು ಅಂತ ಹೇಳಿದ್ರೆ, ಅವರೇ ಶ್ರೀಮಂತರಲ್ಲ ಶಿವಮೊಗ್ಗದಲ್ಲಿ. ಏನಿಲ್ಲ, ಏನೋ ದಿನಕರ್ ಹೋರಾಟ ಶುರು ಆಗ್ತಿತ್ತು. ರಾಮನ್ ಶೆಟ್ಟಿ ಪಾರ್ಕ್ ಇಂದ ಶುರು ಆಗೋದು. ಶುರು ಆದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಅವ್ರ ಮನೆ ಮುಂದೆ ಒಂದು 5-6 ಮೂಟೆ ಮಂಡಕ್ಕಿ, ಅದಕ್ಕೊಂಚೂರು ಖಾರ, ಲಿಂಬೆ ಹಣ್ಣು, ಪಾನಕ, ಇಷ್ಟೇ. ಎಲ್ಲರೂ ಬಂದವ್ರಿಗೆಲ್ಲ ಪಾಪ ಅವ್ರು ಬಹಳಷ್ಟು ತುಂಬಾ ದುಡ್ಡುಗಳನ್ನ ಇದು ಮಾಡಿ ಬಹಳ ಸಪೋರ್ಟ್ ಮಾಡ್ತಾ ಇದ್ರು. ಅವರು ನಮ್ಮ ತಂದೆಯವರು, ನಾಗಪ್ಪ ಶೆಟ್ರು, ಭಾಷ್ಯಂ ಅವರು, ಆಮೇಲೆ ವಿಜಯಪ್ಪನವರು, ಇವರೆಲ್ಲ ಒಟ್ಟಿಗೆ ಜೈಲಲ್ಲಿ ಒಂದಲ್ಲ ಒಂದು ದಾವಣಗೆರೆ, ಚಿತ್ರದುರ್ಗ, ಹೊನ್ನಾಳಿ, ಶಿವಮೊಗ್ಗ ಎಲ್ಲ 3 ತಿಂಗಳು, 6 ತಿಂಗಳು, 3 ತಿಂಗಳು, 2 ತಿಂಗಳು ಹಿಂಗೆ ಹೋರಾಡ್ಕೊಂಡು ಬಂದ್ರು. ಆಮೇಲೆ ಅವ್ರು ಬಂದ ಮೇಲೆ ಬಿಸ್ನೆಸ್ ಶುರು ಮಾಡಿ, ಫಸ್ಟ್ ಬಸವೇಶ ಗಾಂಧಿ ಬಜಾರ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದ್ರು. ಕುಂಕುಮ ಹಚ್ಚೋದು, ಕುಂಕುಮ ಮಾರೋದು, ಬಳೆ ಮಾಡೋದು. ಅಲ್ಲಿಂದ ನಿಧಾನಕ್ಕೆ ಬಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮಾಡ್ಕೊಂಡು, ಮೆಕ್ಯಾನಿಕಲ್ ಕಾಂಟ್ರಾಕ್ಟರ್ ಮಾಡ್ಕೊಂಡು ಬಿಸ್ನೆಸ್ ಅಭಿವೃದ್ಧಿ ಮಾಡಿ, ಆಮೇಲೆ ಕೊನೆ ತನಕನು ಸಕ್ರಿಯವಾಗಿ ಮುನ್ಸಿಪಾಲಿಟಿ ಶಿವಮೊಗ್ಗ ಅಧ್ಯಕ್ಷರಾದರು. ಫಸ್ಟ್ ಸಿಟಿ ಮುನ್ಸಿಪಾಲಿಟಿ ಅಧ್ಯಕ್ಷರಾದರು. ಸುಮಾರು 20 ವರ್ಷ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು. ಇವತ್ತು ಬಹಳಷ್ಟು ಸಂಘ ಸಂಸ್ಥೆಗಳ ಸ್ಥಾಪನೆಗೆ, ಇನ್ಕ್ಲೂಡಿಂಗ್ SC ST ಶೆಡ್ಯೂಲ್ ಕ್ಯಾಸ್ಟ್ ಅವರ ಸಹಕಾರ ಸಂಘಕ್ಕೂ ಅಧ್ಯಕ್ಷರಾಗಿದ್ರು. ಇವರು ಮೊದಲನೇ ಅಧ್ಯಕ್ಷರಾಗಿದ್ರು. ಆಮೇಲೆ ಸಿಟಿ ಕೋಆಪರೇಟಿವ್ ಬ್ಯಾಂಕ್, ಹೌಸ್ ಬಿಲ್ಡಿಂಗ್ ಸೊಸೈಟಿ, ಈ ತರದಕ್ಕೆಲ್ಲ ಪ್ರಾಮುಖ್ಯತೆಗೆ ಅಧ್ಯಕ್ಷರಾಗಿ ಬಹಳಷ್ಟು ಸೇವೆ ಸಲ್ಲಿಸಿದ್ರು. ಸರ್ಕಾರದಲ್ಲೂ ಸೇವೆ ಸಲ್ಲಿಸಿದ್ರು. ಆಮೇಲೆ ಶಿವಮೊಗ್ಗ ಸಿಟಿ ಕೌನ್ಸಿಲರ್ ಆಗಿ, ಮುನ್ಸಿಪಲ್ ಆಗಿ, ಆಮೇಲೆ ಸಿಟಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆಮೇಲೆ ಲ್ಯಾಂಡ್ ಟ್ರಿಬ್ಯುನಲ್, ಈ ತರ ಬಹಳ ಸಂಘ ಸಹಕಾರ ಸಂಸ್ಥೆಯಲ್ಲಿ ಮಾಡ್ಕೊಂಡು ಕೊನೆಗೆ ಅವರು ಒಂದು ಬಹಳ ಅವರ ಆಸೆ ಇತ್ತು. ನಾನು ಓದಲಿಲ್ಲ, ನನಗೆ SSLC ಬಿಡ್ಲೇಬೇಕಾಯ್ತು. ಕಾರಣ ದುಡ್ಡು ಇಲ್ಲ. ಅವತ್ತು ಮನೆ ಸ್ಥಿತಿನೂ ಹಂಗೆ ಇತ್ತು. ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು ಚೆನ್ನಾಗಿ ಹಠದಿಂದ ನಾಗಪ್ಪ ಶೆಟ್ಟರು ತಿರೋದ್ಮೇಲೆ ತದನಂತರ MES ಸೆಕ್ರೆಟರಿ ಆಗಿ ಸುಮಾರು 15-20 ವರ್ಷ ಇದ್ರು. ಆಗ ಇಂಜಿನಿಯರಿಂಗ್ ಕಾಲೇಜು, MBA, MCA ಮುಂತಾದ ಕಾಲೇಜನ್ನ, ಆಮೇಲೆ ಕೋಣಂದೂರು ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿ, ಯಾರೇ ಬಡ ವಿದ್ಯಾರ್ಥಿ ಬರಲಿ, ಯಾವುದೇ ಜನಾಂಗ ಅದು ಇದು ಅಂದೆ ಎಲ್ಲಾರ್ಗೂ ಪ್ರೋತ್ಸಾಹ ಕೊಟ್ಟಿದ್ರು.
ಇವತ್ತಿಗೂ ನಮ್ಗೆ ಆಶ್ಚರ್ಯ ಆಗತ್ತೆ. ಕೆಲವು ಕಡೆ 20 ವರ್ಷ ಆಯ್ತು ನಮ್ಮ ತಂದೆ ತೀರೋಗಿ. ಹಾ ಸರ್. ನಾವು ಇಂಥವ್ರು ಅಂತ ಹೇಳಿ ನೀವು ಇಂಥವ್ರ ಮಗ ಅಂತ ನಾನು ಹೇಳ್ತಾರೆ. ನಮ್ಗೆ ಹೆಮ್ಮೆ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಒಳ್ಳೆ ಹೆಸರು ಮಾಡಿ ಶಿವಮೊಗ್ಗಕ್ಕೆ ಒಂದು ಕೀರ್ತಿಯನ್ನು ಕೊಟ್ಟು, ಅದರೊಳಗೂ ಆವತ್ತಿನ ಕಾಲದಲ್ಲಿ ಇವತ್ತು ಬಹಳಷ್ಟು ವಿದ್ಯಾಸಂಸ್ಥೆ ಆಗಿದೆ. ಅವತ್ತು ವಿದ್ಯಾಸಂಸ್ಥೆಯಿಂದ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಒಂದೇ ಬೇರೆ ಇರ್ಲಿಲ್ಲ. ಅದನ್ನು ಅದನ್ನ ಮೇಲ್ ತಂದು ಆಮೇಲೆ ಬಡ ವಿದ್ಯಾರ್ಥಿಗಳು ಬಹಳ ಸಹಾಯ ಮಾಡಿ ಸ್ಕಾಲರ್ಶಿಪ್ ಗಳನ್ನ ಕೊಡಿಸಿ ಮಾಡಿದ್ರು. ಅವ್ರ ಜೊತೆ ತುಂಬಾ ಸಹಪಾಠಿಗಳಾಗಿ ಅದರಲ್ಲೂ ರತ್ನಾಕರ್ ಗೌಡ್ರು ಅಂತಿದ್ರು, ಅವರು ದಿನಕರ್, ಆಮೇಲೆ ನಂಜುಂಡಪ್ಪ ಅಂತ ಲಾಯರ್ ನಂಜುಂಡಪ್ಪ ಅಂತಿದ್ರು, ಅವರು ದಿನಕರ್ ಅವರು ಬಹಳಷ್ಟು ಆಮೇಲೆ ಲಾಯರ್ ನರಸಿಂಹಮೂರ್ತಿಗಳು ಅಂತಿದ್ರು, ಅವರಿದ್ರು. ಆಮೇಲೆ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಜಯತೀರ್ಥಾಚಾರ್ಯ ಅಂತಿದ್ರು, ಸ್ಥಾಪಕಸ್ಥರು. ಆಮೇಲೆ ಈ ತರದ ಜೊತೆ ಇಟ್ಕೊಂಡು ಮುಂದೆ ಬಂದು ಶಿವಮೊಗ್ಗಕ್ಕೆ ಏನೇನು ಅನುಕೂಲ ಮಾಡಬಹುದು ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಾಡಿ ತದನಂತರ ಅವರು ತನ್ನ ಜೀವನ ಬಿಟ್ರು. ಹೇಳಕ್ ಇಷ್ಟಪಟ್ಟು ತುಂಬಾ ದೊಡ್ಡದಿದೆ, ಸಾಕು ಅಂತ ಅನ್ಸುತ್ತೆ. ಸರ್ ಇದು 2000 ಸರ್ ಇದಾಗಿದ್ದು 2003 ಯಾವುದು ಇದು ಸರ್ ರಾಜಗೋಪಾಲ್ ಸರ್ ತೀರ್ಕೊಂಡಿದ್ದಾರೆ 3 ದಿನಕರ್ ಸರ್ 2003 ಅನ್ಸುತ್ತೆ. ಎರಡು ಅನ್ಸುತ್ತೆ. 2 ನಾನು ಅವಾಗ 86 ಕಾಲೇಜಲ್ಲಿ ಓದ್ತಾ ಇದ್ದೆ. ನಾವೆಲ್ಲ ಹೋಗಿದ್ವಿ ಅದಕ್ಕೆ. ಆಮೇಲೆ ಅವ್ರೇನಪ್ಪಾ ಅಂದ್ರೆ ತಿರೋಗಿದ್ದಿನ ನಾನು ಯಾವ್ದೇ ತಿರೋಗಿದ್ದಿನ ನಮ್ಮ ಸಂಘ ಸಂಸ್ಥೆಗಳು ರಜಾ ಕೊಟ್ಕೊಡುದು. ಕರೆಕ್ಟ್ ಸರ್, ಕರೆಕ್ಟ್. ಯಾವ್ದೇ ಕಾರಣಕ್ಕೆ ರಜಾ ಕೊಟ್ಕೊಡುದು, ಎಲ್ಲರೂ ಬಂದು ವಿದ್ಯಾರ್ಥಿಗಳೆಲ್ಲ ಬರಬೇಕು, ಓದಬೇಕು ಅಂತ ರಜಾ ಡಿಕ್ಲೇರ್ ಮಾಡ್ಕೊಡುದು. ಈ ತರ ತುಂಬಾ ಇದೆ. ಯಾಕಂದ್ರೆ 2 ಜನರೇಷನ್ ಆಗೋಯ್ತು, ನಮ್ಮಲ್ಲಿ ಯಾರು ಇಲ್ಲ. ನಾನೇ ದೊಡ್ಡವನಾಗಿರೋದ್ರಿಂದ ನನಗೆ ತಿಳಿದಷ್ಟು ಮಟ್ಟಿಗೆ ಸಿಕ್ಕಿದ್ದು ನನಗೆ. ಅದಕ್ಕೆ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.